ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಗೃಹಜ್ಯೋತಿ ಫಲಾನುಭವಿಗಳಿಗೆ ಮಹತ್ವದ ಸೂಚನೆ. ಉಚಿತ ವಿದ್ಯುತ್ ಯೋಜನೆ ಮುಂದುವರಿಕೆಗೆ ಮರುಪರಿಶೀಲನೆ ಕಡ್ಡಾಯ. ಆಗಸ್ಟ್ 31 ದಾಖಲಾತಿ ಸಲ್ಲಿಕೆಗೆ ಕೊನೆಯ ದಿನ. ಮನ್ಮೂಲ್ ಹಾಲಿನ ಪುಡಿ ಅಸುರಕ್ಷಿತ, ಪ್ರಯೋಗಾಲಯದಲ್ಲಿ ಕಲಬೆರಕೆ ದೃಢ. ಗೋದಾಮು ಮಾಲೀಕರ ವಿರುದ್ಧ ಎಫ್ಐಆರ್. ರಾಜ್ಯದಲ್ಲಿ ನಿಲ್ಲದ ಮುಂಗಾರು ಅಬ್ಬರ, ಕರಾವಳಿ ಮಲೆನಾಡಿನಲ್ಲಿ ಇಂದು ಭಾರಿ ಮಳೆ ಸಾಧ್ಯತೆ. ಐಎಂಡಿಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ. ಭಾರತದ ಯುವಶಕ್ತಿಗೆ ಉದ್ಯೋಗದ ಬರ, ನೀತಿ ಆಯೋಗದಿಂದ ಹೊರಬಿತ್ತು ಆಘಾತಕಾರಿ ಮಾಹಿತಿ. 8 ಕೋಟಿ ಯುವಕರಿಗೆ ಶಿಕ್ಷಣವೂ ಇಲ್ಲ, ಕೆಲಸವೂ ಇಲ್ಲ. ಅಮೆರಿಕಕ್ಕೆ ತೆರಳುವ ಕನಸು ಕಾಣುತ್ತಿರುವವರಿಗೆ ಶಾಕ್. H1B ವೀಸಾ ಶುಲ್ಕ 98 ಲಕ್ಷಕ್ಕೆ ಏರಿಸಲು ಟ್ರಂಪ್ ಸರ್ಕಾರ ಮಾಸ್ಟರ್ ಪ್ಲಾನ್. ಭಾರತೀಯ ಐಟಿ ಉದ್ಯೋಗಿಗಳಿಗೆ ಹೊಸ ಸಂಕಷ್ಟ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಉಚಿತ ವಿದ್ಯುತ್ ಯೋಜನೆಗಳಲ್ಲಿ ಒಂದಾದ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೆ ಇಂಧನ ಇಲಾಖೆಯು ಮಹತ್ವದ ಸೂಚನೆಯೊಂದನ್ನು ನೀಡಿದೆ. ಅರ್ಹ ನಾಗರಿಕರಿಗೆ ಮಾತ್ರ ಈ ಸೌಲಭ್ಯ ದೊರೆಯುವಂತೆ ಮಾಡುವ ಉದ್ದೇಶದಿಂದ ರಾಜ್ಯಾದ್ಯಂತ ಜುಲೈ 1ರಿಂದಲೇ ಮನೆ ಮನೆಗೆ ತೆರಳಿ ಫಲಾನುಭವಿಗಳ ವಿವರಗಳನ್ನು ಪರಿಶೀಲಿಸುವ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ. ಈ ವಿಶೇಷ ಮರುಪರಿಶೀಲನಾ ಪ್ರಕ್ರಿಯೆಗೆ ಒಳಪಟ್ಟು ತಮ್ಮ ದಾಖಲೆಗಳನ್ನು ಅಧಿಕಾರಿಗಳಿಗೆ ಒದಗಿಸಲು ಆಗಸ್ಟ್ 31 ಕೊನೆಯ ದಿನಾಂಕವಾಗಿರುತ್ತದೆ ಎಂದು ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ಇದಕ್ಕಾಗಿ ಫಲಾನುಭವಿಗಳು ತಮ್ಮ ಆಧಾರ್ ಕಾರ್ಡ್, ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ವೋಟರ್ ಐಡಿ, ಪಡಿತರ ಚೀಟಿ, ಪ್ಯಾನ್ ಕಾರ್ಡ್ ಹಾಗೂ ಬಾಡಿಗೆದಾರರಾಗಿದ್ದರೆ ಬಾಡಿಗೆ ಕರಾರು ಪತ್ರವನ್ನು ಸಿದ್ಧವಾಗಿಟ್ಕೊಳ್ಬೇಕು. ಸ್ಥಳಕ್ಕೆ ಭೇಟಿ ನೀಡುವ ಸಿಬ್ಬಂದಿಯು ಮೊಬೈಲ್ ಆ್ಯಪ್ ಮೂಲಕ ಈ ದಾಖಲೆಗಳನ್ನು ಪರಿಶೀಲಿಸಲಿದ್ದಾರೆ. ನಿಗದಿತ ಗಡುವಿನೊಳಗೆ ಪ್ರಕ್ರಿಯೆ ಮುಗಿಸುವುದರಿಂದ ಅರ್ಹರಿಗೆ ತೊಂದರೆಯಾಗುವುದಿಲ್ಲ ಹಾಗೂ ಈ ಪರಿಶೀಲನೆಯಿಂದ ಸದ್ಯ ಚಾಲ್ತಿಯಲ್ಲಿರುವ ಉಚಿತ ವಿದ್ಯುತ್ ಸೌಲಭ್ಯಕ್ಕೆ ಯಾವುದೇ ಅಡಚಣೆಯಾಗುವುದಿಲ್ಲ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರವು ಸ್ಪಷ್ಟನೆ ನೀಡಿದೆ. ಈ ಆಡಳಿತಾತ್ಮಕ ಪ್ರಕ್ರಿಯೆಯು ಸಂಪೂರ್ಣವಾಗಿ ಉಚಿತವಾಗಿದ್ದು ಗ್ರಾಹಕರು ಯಾವುದೇ ರೀತಿಯ ಹಣ ಪಾವತಿಸುವ ಅಗತ್ಯವಿರುವುದಿಲ್ಲ. ಒಂದು ವೇಳೆ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಯಾಗಲು ವಿಫಲರಾದಲ್ಲಿ ಮೊದಲಿನಂತೆ ಅವರು ಮಾಸಿಕ ವಿದ್ಯುತ್ ಬಿಲ್ ಪಾವತಿ ಮಾಡಬೇಕಾಗುತ್ತದೆ ಎಂದು ಇಂಧನ ಇಲಾಖೆ ಸೂಚನೆ ನೀಡಿದೆ. ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಘಟಕ ಹಾಗೂ ಮದ್ದೂರಿನ ಗೆಜ್ಜಲಗೆರೆ ಗೋದಾಮಿನಲ್ಲಿ ಪತ್ತೆಯಾಗಿದ್ದ ಸುಮಾರು 57 ಟನ್ ಕೆನೆರಹಿತ ಹಾಲಿನ ಪುಡಿಯು ಮಾನವ ಬಳಕೆಗೆ ತೀರಾ ಹಾನಿಕಾರಕ ಎಂದು ಪ್ರಯೋಗಾಲಯದ ವರದಿಯು ಇತ್ತೀಚೆಗೆ ದೃಢಪಡಿಸಿದೆ. ಸಾರ್ವಜನಿಕ ಆಹಾರ ಪೂರೈಕೆ ವ್ಯವಸ್ಥೆ ಮತ್ತು ಸೇನೆಗೂ ಸರಬರಾಜಾಗುವ ಈ ಹಾಲಿನ ಪುಡಿಯಲ್ಲಿ ಇಂತಹ ಗಂಭೀರ ಕಲಬೆರಕೆ ಪತ್ತೆಯಾಗಿರುವುದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಜೂನ್ ತಿಂಗಳಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳು ಮಂಡ್ಯದ ಈ ದಾಸ್ತಾನು ಕೇಂದ್ರಗಳ ಮೇಲೆ ದಿಢೀರ್ ದಾಳಿ ನಡೆಸಿ ಮಾದರಿಗಳನ್ನು ಮೈಸೂರಿನ ವಿಭಾಗೀಯ ಪ್ರಯೋಗಾಲಯಕ್ಕೆ ರವಾನಿಸಿದರು. ಆಹಾರ ಸುರಕ್ಷತಾ ಕಾಯ್ದೆಯ ಅನ್ವಯ ಹಾಲಿನ ಪುಡಿಯಲ್ಲಿ ಕನಿಷ್ಠ 34% ಇರಬೇಕಾಗಿದ್ದ ಪ್ರೋಟೀನ್ ಅಂಶವು ಇದರಲ್ಲಿ ಕೇವಲ 10.65% ಮಾತ್ರ ಇರುವುದು ಪತ್ತೆಯಾಗಿದೆ. ಲಾಭದ ಆಸೆಗೆ ಬಿದ್ದ ಜಾಲವು ಹಾಲಿನ ಪುಡಿಯ ತೂಕ ಹೆಚ್ಚಿಸಲು ಅದರಲ್ಲಿ ಸ್ಟಾರ್ಚ್, ಮಾಲ್ಟೋಡೆಕ್ಸ್ಟ್ರಿನ್ ರಾಸಾಯನಿಕ ಮತ್ತು ಆಲೂಗಡ್ಡೆಯಂಥ ಅಗ್ಗದ ಸಸ್ಯಜನ್ಯ ಪುಡಿಗಳನ್ನು ಯದ್ವತದ್ವ ಮಿಶ್ರಣ ಮಾಡಿ ಸಾರ್ವಜನಿಕರ ಆರೋಗ್ಯದ ಜೊತೆ ಆಟವಾಡಿರುವುದು ಬೆಳಕಿಗೆ ಬಂದಿದೆ. ಪ್ರಕರಣದ ಬೆನ್ನಲ್ಲೇ ಆಡಳಿತ ಮಂಡಳಿ ಮತ್ತು ಗೋದಾಮು ಮಾಲೀಕರ ನಡುವೆ ಕೆಸರೆರಚಾಟ ಆರಂಭವಾಗಿದೆ. ಮನ್ಮೂಲ್ ಅಧ್ಯಕ್ಷ MK ಹರೀಶ್ ಬಾಬು ಅವರು ಒಕ್ಕೂಟದ ತಪ್ಪೇನಿಲ್ಲ ಎಂದು ಸಮರ್ಥಿಸಿಕೊಂಡಿದ್ದು, ಸಂಸ್ಥೆಗೆ ಕಳಂಕ ತರಲು ಗೋದಾಮಿನ ಮಾಲೀಕರೇ ಈ ಕೃತ್ಯ ಎಸಗಿದ್ದಾರೆ ಎಂದು ಮದ್ದೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಅಲ್ಲದೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹಾಲಿನ ಪುಡಿ ನಾಪತ್ತೆಯಾಗಿದ್ದು, ಗೋದಾಮು ಮಾಲೀಕರು ನೀಡಿದ ಚೆಕ್ಗಳು ಕೂಡ ಬೌನ್ಸ್ ಆಗಿವೆ ಎಂದಿದ್ದಾರೆ. ಆದರೆ ಸರ್ಕಾರದ ಆಹಾರ ಸುರಕ್ಷತಾ ಇಲಾಖೆಯು ಮನ್ಮೂಲ್ ಒಕ್ಕೂಟವನ್ನೇ ಈ ಕಲಬೆರಕೆಗೆ ಹೊಣೆಗಾರನಾಗಿ ಮಾಡಿದೆ. JMFC ನ್ಯಾಯಾಲಯದಲ್ಲಿ ಮನ್ಮೂಲ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತೆ ಬೆಂಗಳೂರಿನ ಆಹಾರ ಸುರಕ್ಷತಾ ಉಪಾಯುಕ್ತರು ಸ್ಥಳೀಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. ಈ ಹಾಲಿನ ಪುಡಿ ಹಗರಣದ ಸೂತ್ರಧಾರಿಗಳು ಯಾರೇ ಆಗಿದ್ರೂ ಕೂಡ ಕಠಿಣ ಶಿಕ್ಷೆಯಾಗಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ರಾಜ್ಯದಲ್ಲಿ ಕ್ಷೀಣಿಸಿದ್ದ ಮುಂಗಾರು ಮಾರುತಗಳು ಮತ್ತೆ ಕರುನಾಡಿನಲ್ಲಿ ಸಕ್ರಿಯಗೊಂಡಿದ್ದು, ಕರಾವಳಿ ತೀರ ಹಾಗೂ ಮಲೆನಾಡಿನ ಭಾಗಗಳಲ್ಲಿ ವರುಣನ ಆರ್ಭಟ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯ ಪ್ರಕಾರ ಮುಂಬರುವ ದಿನಗಳಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಸೇರಿದಂತೆ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳ ಹಲವೆಡೆ ಗುಡುಗು ಸಹಿತ ಭಾರಿ ಮಳೆಯಾಗುವ ಮುನ್ಸೂಚನೆ ಇರುವುದರಿಂದ ಈ ಭಾಗಗಳಿಗೆ ಯೆಲ್ಲೋ ಅಲರ್ಟ್ ಎಚ್ಚರಿಕೆ ನೀಡಲಾಗಿದೆ. ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಬಿರುಗಾಳಿಯ ವೇಗ ಹೆಚ್ಚಾಗಲಿದ್ದು, ಗಂಟೆಗೆ ಸುಮಾರು 30ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಸಾಗರ ಮಾರುತಗಳು ಬೀಸಲಿವೆ. ಹೀಗಾಗಿ ಕಡಲ ತೀರದ ನಿವಾಸಿಗಳು ಮತ್ತು ಮಲೆನಾಡಿನ ಅಪಾಯಕಾರಿ ವಲಯಗಳಲ್ಲಿರುವ ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರವು ಎಚ್ಚರಿಸಿದೆ.
ಉತ್ತರ ಒಳನಾಡಿನ ಬೆಳಗಾವಿ, ಬೀದರ್ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲೂ ಮಳೆಯ ತೀವ್ರತೆ ಸಾಧಾರಣದಿಂದ ಭಾರೀಯಾಗಿರಲಿದೆ. ಕಳೆದ ದಿನಗಳಲ್ಲಿ ಉತ್ತರ ಕನ್ನಡದ ನೀಲಕುಂದ ಭಾಗದಲ್ಲಿ ಗರಿಷ್ಠ 9 ಸೆಂಟಿಮೀಟರ್ ಮಳೆ ದಾಖಲಾಗಿದ್ದು, ಇಡೀ ಪ್ರಾಂತ್ಯದಲ್ಲಿ ಮುಂಗಾರು ಚಟುವಟಿಕೆಗಳು ಗರಿಗೆದರಿವೆ. ಇನ್ನೊಂದೆಡೆ ರಾಜಧಾನಿ ಬೆಂಗಳೂರು ನಗರ ಸೇರಿದಂತೆ ದಕ್ಷಿಣ ಒಳನಾಡಿನ ತುಮಕೂರು, ಮಂಡ್ಯ, ಮೈಸೂರು ಮತ್ತು ದಾವಣಗೆರೆ ಜಿಲ್ಲೆಗಳ ಕೆಲವು ಪ್ರದೇಶಗಳಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು, ಸಂಜೆ ಅಥವಾ ರಾತ್ರಿಯ ವೇಳೆಗೆ ಬಿರುಗಾಳಿ ಸಹಿತ ಸಾಧಾರಣ ಮಳೆಯಾಗುವ ನಿರೀಕ್ಷೆ ಇದೆ. ಆಗಸ್ಟ್ 26ರ ನಂತರ ಉತ್ತರ ಒಳನಾಡಿನ ಕೆಲವು ಒಣಹವೆ ಬಾಧಿತ ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ ತಗ್ಗಲಿದ್ದರೂ ಕೂಡ ಮಲೆನಾಡು ಮತ್ತು ಕರಾವಳಿಯ ಘಟ್ಟ ಪ್ರದೇಶಗಳಲ್ಲಿ ವರುಣನ ಅಬ್ಬರ ಹೀಗೆಯೇ ಮುಂದುವರೆಯಲಿದೆ. ಸಾರ್ವಜನಿಕರು ಹಳ್ಳ ಕೊಳ್ಳ ಹಾಗೂ ಜಲಪಾತಗಳ ಬಳಿ ತೆರಳುವಾಗ ಎಚ್ಚರಿಕೆ ವಹಿಸಬೇಕು ಮತ್ತು ವಾಹನ ಚಾಲಕರು ರಸ್ತೆ ಸುರಕ್ಷತೆಯ ನಿಯಮಗಳನ್ನು ಪಾಲಿಸಬೇಕು ಎಂದು ವಿಪತ್ತು ನಿರ್ವಹಣಾ ಇಲಾಖೆ ತಿಳಿಸಿದೆ. ಭಾರತದ ಯುವ ಸಮುದಾಯದ ಭವಿಷ್ಯ ಹಾಗೂ ಉದ್ಯೋಗ ಮಾರುಕಟ್ಟೆಯ ಇಂದಿನ ವಾಸ್ತವದ ಕುರಿತು ನೀತಿ ಆಯೋಗವು ಅತ್ಯಂತ ಕಳವಳಕಾರಿ ವರದಿಯೊಂದನ್ನು ಹಂಚಿಕೊಂಡಿದೆ. ರಾಷ್ಟ್ರೀಯ ಮಾದರಿ ಸಮೀಕ್ಷೆಯ ದತ್ತಾಂಶಗಳನ್ನು ಆಧರಿಸಿ ಸಿದ್ಧಪಡಿಸಲಾದ ರೀಇಮ್ಯಾಜಿನಿಂಗ್ ಸ್ಕಿಲ್ಲಿಂಗ್ ಫಾರ್ ವಿಕಸಿತ್ ಭಾರತ್ ಎಟ್ 2047 ವರದಿಯ ಪ್ರಕಾರ ಪ್ರಸ್ತುತ ದೇಶದಲ್ಲಿ ಸುಮಾರು 8.7 ಕೋಟಿ ಯುವಕ ಯುವತಿಯರು ಯಾವುದೇ ಶಿಕ್ಷಣ, ಉದ್ಯೋಗ ಅಥವಾ ವೃತ್ತಿಪರ ತರಬೇತಿಗಳನ್ನು ಪಡೆಯದೆ ಸಂಪೂರ್ಣವಾಗಿ ನಿಷ್ಕ್ರಿಯರಾಗಿದ್ದಾರೆ. ಜಾಗತಿಕವಾಗಿ ಇದನ್ನು ನೀಟ್ ಅಂದರೆ ನಾಟ್ ಇನ್ ಎಜುಕೇಶನ್, ಎಂಪ್ಲಾಯ್ಮೆಂಟ್ ಆರ್ ಟ್ರೈನಿಂಗ್ ವರ್ಗ ಎಂದು ಕರೆಯಲಾಗ್ತದೆ. ಈ ಆರ್ಥಿಕ ಮತ್ತು ಸಾಮಾಜಿಕ ಬಿಕ್ಕಟ್ಟಿಗೆ ಪ್ರಮುಖ ಕಾರಣ ಯುವಜನರಲ್ಲಿ ಕೈಗಾರಿಕೆಗಳಿಗೆ ಅಗತ್ಯವಿರುವ ಪ್ರಾಯೋಗಿಕ ಕೌಶಲ್ಯಗಳ ಕೊರತೆಯೇ ಆಗಿದೆ. ಸದ್ಯ ದೇಶದಲ್ಲಿ ಪದವಿ ಮುಗಿಸಿದ ಕೇವಲ 8.25% ಯುವಕರು ಮಾತ್ರ ತಮ್ಮ ವಿದ್ಯಾರ್ಹತೆಗೆ ತಕ್ಕ ಕೆಲಸ ಮಾಡ್ತಾ ಇದ್ದಾರೆ. ಇನ್ನುಳಿದವರು ಉದ್ಯೋಗದ ಭರವಸೆ ಇಲ್ಲದೆ ಆರ್ಥಿಕ ಅನಿವಾರ್ಯತೆ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಾಲದ ಹೊರೆಯಿಂದಾಗಿ ತಮ್ಮ ಆಸಕ್ತಿಗೆ ಸಂಬಂಧಿಸಿದ ಸಣ್ಣಪುಟ್ಟ ಕೆಲಸಗಳಿಗೆ ಸೇರಿಕೊಳ್ಳುತ್ತಿದ್ದಾರೆ. ಬಡ ಕುಟುಂಬಗಳ ಯುವಕರಿಗೆ ಪದವಿ ಮುಗಿದ ನಂತರ ಮತ್ತೆ ಭಾರಿ ಹಣ ನೀಡಿ ಹೆಚ್ಚುವರಿ ತರಬೇತಿ ಪಡೆಯುವುದು ದುಸ್ತರವಾಗಿದೆ. ಈ ಗಂಭೀರ ಸವಾಲನ್ನು ಎದುರಿಸಲು ನೀತಿ ಆಯೋಗವು ಸರ್ಕಾರಕ್ಕೆ ಕೆಲವು ಪ್ರಮುಖ ಶಿಫಾರಸುಗಳನ್ನು ಮಾಡಿದೆ. ಗ್ರಾಮೀಣ ಯುವಕರು ಹಾಗೂ ಮಹಿಳೆಯರಿಗೆ ಉಚಿತ ಅಥವಾ ಸಬ್ಸಿಡಿ ದರದಲ್ಲಿ ಕೌಶಲ್ಯ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಬೇಕು ಎಂದು ತಿಳಿಸಿದೆ. ಇದರೊಂದಿಗೆ ತರಬೇತಿಯ ಜೊತೆಯಲ್ಲಿ ಸ್ಟೈಫಂಡ್ ಸಿಗುವ ಲರ್ನ್ ಅಂಡ್ ಅರ್ನ್ ಮಾದರಿಗಳನ್ನು ಪ್ರೋತ್ಸಾಹಿಸುವುದರಿಂದ ಯುವಜನರು ಆದಾಯ ಕಳೆದುಕೊಳ್ಳದೆ ಹೊಸ ಕೌಶಲ್ಯ ಕಲಿಯಬಹುದು. ಇನ್ನು ಈಗಾಗಲೇ ಉದ್ಯೋಗದಲ್ಲಿರುವವರಿಗೆ ಆಧುನಿಕ ಮಾರುಕಟ್ಟೆಗೆ ತಕ್ಕಂತೆ ಮರುಕೌಶಲ್ಯ ತರಬೇತಿ ನೀಡುವುದು ಮತ್ತು ಸ್ವಯಂ ಉದ್ಯೋಗಕ್ಕೆ ಆರ್ಥಿಕ ನೆರವು ಒದಗಿಸುವುದು ಅತ್ಯಗತ್ಯವಾಗಿದೆ. ಒಟ್ಟಾರೆಯಾಗಿ ಭಾರತವು 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಬೇಕಾದರೆ ಯುವ ಶಕ್ತಿಯನ್ನು ಸರಿಯಾದ ಹಾದಿಗೆ ತರುವುದು ಅನಿವಾರ್ಯ ಎಂದು ವರದಿ ಹೇಳಿದೆ. ಅಮೆರಿಕದಲ್ಲಿ ನೆಲೆಸಲು ಬಯಸುವ ವಿದೇಶಿ ಐಟಿ ವೃತ್ತಿಪರರು ಹಾಗೂ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಮೆರಿಕ ಸರ್ಕಾರವು ವೀಸಾ ನಿಯಮಗಳನ್ನು ಮತ್ತಷ್ಟು ಬಿಗಿಗೊಳಿಸಲು ಮುಂದಾಗಿದೆ. ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆಯ ಮೂಲಕ ಹೊಸ ನಿಯಂತ್ರಣ ಪ್ರಕ್ರಿಯೆಯನ್ನು ರೂಪಿಸುತ್ತಿರುವ ಟ್ರಂಪ್ ಆಡಳಿತವು ಪ್ರತಿಷ್ಠಿತ H-1B ಮತ್ತು F-1 ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ವೀಸಾ ಅರ್ಜಿಗಳ ಶುಲ್ಕವನ್ನು ಬರೋಬ್ಬರಿ $1,02,265 ಅಂದರೆ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 98.8 ಲಕ್ಷ ರೂಪಾಯಿಗಳಿಗೆ ಭಾರಿ ಏರಿಕೆ ಮಾಡಲು ಗಂಭೀರ ಸಿದ್ಧತೆ ನಡೆಸಿದೆ. ಕಳೆದ ವರ್ಷವಷ್ಟೇ ಟ್ರಂಪ್ ಸರ್ಕಾರವು $1 ಲಕ್ಷ ವೀಸಾ ಶುಲ್ಕ ವಿಧಿಸುವ ಇಂತಹದ್ದೇ ಪ್ರಸ್ತಾವನೆಯನ್ನು ತರಲು ಪ್ರಯತ್ನಿಸಿತಾದರೂ ಮ್ಯಾಸಚೂಸೆಟ್ಸ್ನ ಫೆಡರಲ್ ಜಿಲ್ಲಾ ನ್ಯಾಯಾಲಯ ಮತ್ತು ಮೇಲ್ಮನವಿ ನ್ಯಾಯಾಲಯಗಳು ಈ ಆದೇಶಕ್ಕೆ ತಡೆ ನೀಡಿ ತೀವ್ರ ಹಿನ್ನಡೆ ಉಂಟು ಮಾಡಿದವು. ಆದರೆ ಈಗ ನ್ಯಾಯಾಲಯದ ಆಕ್ಷೇಪಣೆಗಳನ್ನು ದಾಟಲು ಹೊಸ ಆಡಳಿತಾತ್ಮಕ ತಂತ್ರಗಳನ್ನು ಹೂಡಿರುವ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆಯು ಫೆಡರಲ್ ರಿಜಿಸ್ಟರ್ನಲ್ಲಿ ಪ್ರಸ್ತಾವನೆಯನ್ನು ಪ್ರಕಟಿಸಿದೆ. ಸದ್ಯ ಈ ವಿವಾದಾತ್ಮಕ ನಿಯಮವು ಶ್ವೇತಭವನದ ಬಜೆಟ್ ಕಚೇರಿಯ ಪರಿಶೀಲನೆಯಲ್ಲಿದ್ದು, ಜಾರಿಗೆ ಬಂದರೆ ವಿದೇಶಿ ನೌಕರರನ್ನು ಪ್ರಾಯೋಜಿಸುವ ಜಾಗತಿಕ ಕಂಪನಿಗಳ ಮೇಲಿನ ಆರ್ಥಿಕ ಹೊರೆ ಗಣನೀಯವಾಗಿ ಹೆಚ್ಚಾಗಲಿದೆ. ಈ ಪ್ರಸ್ತಾವಿತ ಶುಲ್ಕ ಹೆಚ್ಚಳವು ಅಮೆರಿಕದಲ್ಲಿರುವ ಲಕ್ಷಾಂತರ ಭಾರತೀಯರ ಮೇಲೆ ನೇರ ಮತ್ತು ತೀವ್ರವಾದ ಪರಿಣಾಮ ಬೀರಲಿದೆ. ಏಕೆಂದರೆ ಅಮೆರಿಕ ಪ್ರತಿ ವರ್ಷ ನೀಡುವ ಒಟ್ಟು H-1B ವೀಸಾಗಳ ಪೈಕಿ 70%ಕ್ಕಿಂತಲೂ ಹೆಚ್ಚು ವೀಸಾಗಳನ್ನು ಭಾರತೀಯ ಮೂಲದ ಐಟಿ ತಜ್ಞರು ಹಾಗೂ ಉದ್ಯೋಗ ಆಕಾಂಕ್ಷಿಗಳಿಗೆ ಪಡೆದುಕೊಳ್ಳುತ್ತಿದ್ದಾರೆ. ಇದರೊಂದಿಗೆ ಮತ್ತೊಂದು ಆಘಾತಕಾರಿ ನಿಯಮವಾಗಿ ಉದ್ಯೋಗ ಕಳೆದುಕೊಂಡ ವೀಸಾದಾರರಿಗೆ ಹೊಸ ಕೆಲಸ ಹುಡುಕಿಕೊಳ್ಳಲು ಪ್ರಸ್ತುತ ನೀಡಲಾಗುತ್ತಿರುವ 60 ದಿನಗಳ ಕಾಲಾವಕಾಶದ ಸೌಲಭ್ಯವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲು ಸಹ ಟ್ರಂಪ್ ಆಡಳಿತ ಚಿಂತನೆ ನಡೆಸಿದೆ. ಈ ನಿಯಮವೇನಾದರೂ ಅಧಿಕೃತಗೊಂಡ್ರೆ ಕೆಲಸ ಕಳೆದುಕೊಂಡ ತಕ್ಷಣವೇ ಭಾರತೀಯ ಉದ್ಯೋಗಿಗಳು ತಮ್ಮ ಕುಟುಂಬದೊಂದಿಗೆ ಅಮೆರಿಕ ಬಿಟ್ಟು ತಾಯ್ನಾಡಿಗೆ ಮರಳಬೇಕಾದ ಕಠಿಣ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.